ಇದು ಒಂದು ನನಗೆ ಎಲ್ಲ ಬೈದರು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ನಾನು ಅವತ್ತು ತುಮಕೂರು ಬಂದಿದ್ದೆ. ಅಲ್ಲೆಲ್ಲ ಪತ್ರಿಕೆಯವ್ರು ಬಂದು, ಅಣ್ಣ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ಟು ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡ್ತಾರೆ, ನೀವೇನು ಹೇಳ್ತೀರಾ ಅಂದರು. ನಾನು ಸುಮ್ಮನೆ ಇದ್ದೆ, ಒಂದು 4 ಸಾರಿ ಕೇಳಿದ್ರು, ಸುಮ್ಮನೆ ಇದ್ದೆ. ಇವನಿಗೆ ತಿಕ್ಲಿಡ್ತಿದ್ದೆ ಸುಮ್ಮನೆ ಅವನೇ ಅಂತ ಇಂಥಗಡೆ ಮಾತಾಡ್ತಾ ಇದ್ದೆ. ಹಿಂಗೆ ಜಿಲ್ಲವಲ್ವಾ? ನಾನು ಅವಾಗ ಏನು ಹೇಳಿದೆ, ಪರಮೇಶ್ವರ್ ಮಾಡೋದು ಬಿಡೋದು ಪಾರ್ಟಿ ಕೆಲಸಪ್ಪ, ಮಾಡಿದ್ರೆ ನಮಗೇನಪ್ಪ ಸಂತೋಷ ಪಡ್ತೀವಿ ಎಂದೆ. ಬರೆದ್ಬಿಟ್ರು ಹತ್ತು ಕಡೆಗೆ, ಸೋಮಣ್ಣವರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಈಗ ನಾನು ಭಾರಿ ಸಂತೋಷ ಪಡ್ತೀನಿ ಅಂತ. ಅಪ್ಪ ತಂದೆ, ನಿಮ್ಮ ಪಾದ ಕಾಣೋ, ನೀವು ಹೆಂಗೆ ಬೇಕಾದ್ರೆ ಹೊಡಿತೀರಿ ಕಣ್ರಪ್ಪ. ನಾನು ನಿಮ್ಗೆ ಇಷ್ಟೇ ಹೇಳೋದು. ಒಂದು ನಿಮಿಷ ತಾಳ್ರಿ. ಕುಮಾರಸ್ವಾಮಿ ಒಬ್ಬ ಈ ರಾಜ್ಯದ ಅಭಿವೃದ್ಧಿಯ ಚಿಂತಕರಲ್ಲಿ ಅವರು ಕೂಡ ಒಬ್ಬರು ಪ್ರಮುಖರು. ಸಾಮಾನ್ಯ ದೇವೇಗೌಡರು ಈ ರಾಜ್ಯಕ್ಕೆ ಯಾವ ರೀತಿ ನಡೆಸೋ ಅದೇ ರೀತಿ ಇದ್ದಾರೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಆ ಮಟ್ಟದಲ್ಲಿ ಇದ್ದವರು. ಯಾವ್ಯಾವ ಕಾಲದಲ್ಲಿ ಯಾರೂ ಚಿಂತನೆ ಹೊಡೆದಿಲ್ಲ. ಹೋಟೆಲ್ ಇದೆ, ಸೀರಿಯಸ್ ಆಗಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ಚರ್ಚೆ ಆಗುವಾಗ ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಈಚೆ ಕಡೆ ಬರ್ತದೆ. ರಾಜ್ಯಪಾಲರು ಮಾಡಿರ್ತಕ್ಕಂಥ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ಪ್ರಶ್ನಿಸಿದ್ದಾರೆ. ನನಗೆ ವೈಯಕ್ತಿಕವಾಗಿ ನಾವು ರಾಜ್ಯಪಾಲರ ತೀರ್ಮಾನವನ್ನು ಸ್ವಾಗತ ಮಾಡಿದ್ದೀವಿ. ಅದೆಲ್ಲವೂ ಕೂಡ 9ನೇ ತಾರೀಕು ಏನೋ ಹೋಗಿದೆ. ಒಂದು 2-3 ದಿವಸದಲ್ಲಿ ಆಗ್ತದೆ. ಅದು ಒಂದು ಕೊನೆಯದಾಗಿ ಹೇಳೋದು, ಉಪ್ಪು ತಿಂದವನು ನೀರು ಕುಡಿಯಬೇಕು. ಇದು ಒಂದು ನನಗೆ ಎಲ್ಲ ಬೈದರು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ನಾನು ಅವತ್ತು ತುಮಕೂರು ಬಂದಿದ್ದೆ. ಅಲ್ಲೆಲ್ಲ ಪತ್ರಿಕೆಯವ್ರು ಬಂದು, ಅಣ್ಣ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ಟು ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡ್ತಾರೆ, ನೀವೇನು ಹೇಳ್ತೀರಾ ಅಂದರು. ನಾನು ಸುಮ್ಮನೆ ಇದ್ದೆ, ಒಂದು 4 ಸಾರಿ ಕೇಳಿದ್ರು, ಸುಮ್ಮನೆ ಇದ್ದೆ. ಇವನಿಗೆ ತಿಕ್ಲಿಡ್ತಿದ್ದೆ ಸುಮ್ಮನೆ ಅವನೇ ಅಂತ ಇಂಥಗಡೆ ಮಾತಾಡ್ತಾ ಇದ್ದೆ. ಹಿಂಗೆ ಜಿಲ್ಲವಲ್ವಾ? ನಾನು ಅವಾಗ ಏನು ಹೇಳಿದೆ, ಪರಮೇಶ್ವರ್ ಮಾಡೋದು ಬಿಡೋದು ಪಾರ್ಟಿ ಕೆಲಸಪ್ಪ, ಮಾಡಿದ್ರೆ ನಮಗೇನಪ್ಪ ಸಂತೋಷ ಪಡ್ತೀವಿ ಎಂದೆ. ಬರೆದ್ಬಿಟ್ರು ಹತ್ತು ಕಡೆಗೆ, ಸೋಮಣ್ಣವರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಈಗ ನಾನು ಭಾರಿ ಸಂತೋಷ ಪಡ್ತೀನಿ ಅಂತ. ಅಪ್ಪ ತಂದೆ, ನಿಮ್ಮ ಪಾದ ಕಾಣೋ, ನೀವು ಹೆಂಗೆ ಬೇಕಾದ್ರೆ ಹೊಡಿತೀರಿ ಕಣ್ರಪ್ಪ. ನಾನು ನಿಮ್ಗೆ ಇಷ್ಟೇ ಹೇಳೋದು. ಒಂದು ನಿಮಿಷ ತಾಳ್ರಿ. ಕುಮಾರಸ್ವಾಮಿ ಒಬ್ಬ ಈ ರಾಜ್ಯದ ಅಭಿವೃದ್ಧಿಯ ಚಿಂತಕರಲ್ಲಿ ಅವರು ಕೂಡ ಒಬ್ಬರು ಪ್ರಮುಖರು. ಸಾಮಾನ್ಯ ದೇವೇಗೌಡರು ಈ ರಾಜ್ಯಕ್ಕೆ ಯಾವ ರೀತಿ ನಡೆಸೋ ಅದೇ ರೀತಿ ಇದ್ದಾರೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಆ ಮಟ್ಟದಲ್ಲಿ ಇದ್ದವರು. ಯಾವ್ಯಾವ ಕಾಲದಲ್ಲಿ ಯಾರೂ ಚಿಂತನೆ ಹೊಡೆದಿಲ್ಲ. ಹೋಟೆಲ್ ಇದೆ, ಸೀರಿಯಸ್ ಆಗಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ಚರ್ಚೆ ಆಗುವಾಗ ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಈಚೆ ಕಡೆ ಬರ್ತದೆ. ರಾಜ್ಯಪಾಲರು ಮಾಡಿರ್ತಕ್ಕಂಥ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ಪ್ರಶ್ನಿಸಿದ್ದಾರೆ. ನನಗೆ ವೈಯಕ್ತಿಕವಾಗಿ ನಾವು ರಾಜ್ಯಪಾಲರ ತೀರ್ಮಾನವನ್ನು ಸ್ವಾಗತ ಮಾಡಿದ್ದೀವಿ. ಅದೆಲ್ಲವೂ ಕೂಡ 9ನೇ ತಾರೀಕು ಏನೋ ಹೋಗಿದೆ. ಒಂದು 2-3 ದಿವಸದಲ್ಲಿ ಆಗ್ತದೆ. ಅದು ಒಂದು ಕೊನೆಯದಾಗಿ ಹೇಳೋದು, ಉಪ್ಪು ತಿಂದವನು ನೀರು ಕುಡಿಯಬೇಕು.